ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇದು ಪಾರ್ಟ್ 3 ಹಾಗೂ ಲಾಸ್ಟ್ ವ್ಲಾಗ್ ಆಗಿರುತ್ತೆ ನಮ್ಮದು ಗೋವಾದು. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಹೋಗಿ ಚೆಕ್ ಮಾಡಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ನನ್ನ ಪಾರ್ಟ್ 2 ಎಂಡ್ ಲೈಕ್ ನಾವು ಬೀಚ್ ಹತ್ರ ಎಲ್ಲ ಹೋಗಿ ಬಂದು ನೆಕ್ಸ್ಟು ಶಾಪಿಂಗ್ ಹೋದ್ವಿ. ನೋಡಿ ಗೋವಾ ವೈಬ್ ಹೇಗಿದೆ ಅಂತ. ಫುಲ್ಲು ಅಂದರೆ ಈ ಸೀಸನ್ ಅಲ್ದಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಇದೆ, ಬಟ್ ಸೀಸನ್ ಇದ್ದರೆ ಮಾತ್ರ ಇನ್ನೂ ಸೂಪರಾಗಿರುತ್ತೆ ರೀ. ನಾವು ಹೋಗ್ತಿರೋದು ಇವಾಗ ಬಾಗ ಬೀಚ್ಗೆ. ನೋಡ್ಬೋದು ನೀವು ಎಂಟ್ರೆನ್ಸಲ್ಲಿ. ನಮ್ಗೆ ಇದು ಒಂದೇ ಬೀಚಲ್ಲಿ ಈ ಥರ ವೈಬ್ ಅಂದರೆ ಫುಲ್ ಲೈಟಿಂಗ್ಸ್ ಇರ್ಬೋದು, ಸಾಂಗ್ಸ್ ಇರ್ಬೋದು ಎಲ್ಲ ಕೇಳಿಸಿದ್ದು. ಅಪಾರ್ಟ್ ಫ್ರಮ್ ದಟ್ ಯಾವ ಬೀಚಲ್ಲೂ ನಮ್ಮ ಈ ಥರ ವೈಬ್ ನೋಡಲಿಲ್ಲ. ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆಮೇಲಿಂದ ನಾವು ಶಾಪಿಂಗ್ ಬಂದುಬಿಟ್ವಿ ಹುಡುಗಿರು. ಬಟ್ ಹುಡುಗರು ಅಲ್ಲೇ ಒಳಗಡೆನೇ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದರು. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ ಲೈಟಿಂಗ್ಸು, ಸಾಂಗ್ಸು, ಬೀಚು ಎದುರುಗಡೆ ಒಂಥರ ಚೆನ್ನಾಗಿತ್ತು. ಅಂತೇನು ತುಂಬ ಜನ ಸಹ ಇದ್ದರು. ಆಮೇಲೆ ನಮಗೆ ಲೈಕ್ ನಾರ್ಮಲ್ ಅಂದರೆ ಡ್ರೆಸ್ಸಸ್ ಎಲ್ಲ ಹಿಂದಿನ ದಿನವೂ ತೊಗೊಂಡಿದ್ವಿ ನಾವು ಯಾವ್ದಾದ್ರು ಹೋಗ್ಬೇಕಾದ್ರೆ ನೋಡಿದ್ದು ಇಷ್ಟ ಆಗಿದ್ವಲ್ಲ. ಆ್ಯಂಡ್ ದೆನ್ ಇದೊಂದು ಮಾರ್ಕೆಟ್ ಇತ್ತು, ಇದ್ರೊಳಗಡೆ ಬಂದ್ವಿ. ಅಂದರೆ ಜಾಸ್ತಿ ಇಲ್ಲಿ ಆ್ಯಕ್ಸಸರೀಸು, ಬ್ಯಾಗ್ಸು ಈ ಥರನೇ ಇತ್ತು. ಒಂಥರ ಡಿಫ್ರೆಂಟಾಗಿತ್ತು ಆ್ಯಕ್ಸಸರೀಸ್ ಎಲ್ಲ. ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಜಾಸ್ತಿ ಹ್ಯಾಂಡ್ಮೇಡ್ ಅಂತ ಹೇಳ್ತಾಯಿದ್ರು ಅವರು. ಬಟ್ ಕಾಸ್ಟ್ ವೈಸ್ ಬಂದಾಗ ನನಗೆ ಪರ್ಸ್ನಲಿ ಸ್ವಲ್ಪ ಕಾಸ್ಟ್ ಅಂತ ಅನಿಸ್ತು. ಈಗ ನಾವು ನೋಡ್ತಾ ಇರೋ ಸ್ಲಿಂಗ್ ಬ್ಯಾಗ್ಸ್ ಎಲ್ಲ ಅಲ್ಲಿ 800, 900 ಅಂದರೆ ಹ್ಯಾಂಡ್ ಮೇಡ್ ಅಂತ ಹೇಳ್ತಾಯಿದ್ರು ಅವರು. ಚೆನ್ನಾಗಿತ್ತು. ನಾವು ಲೈಕ್ ನಮ್ಮ ಪೇರೆಂಟ್ಸ್ಗೆಲ್ಲ ತೊಗೊಂಡ್ವಿ, ಎಲ್ಲರೂ ತೊಗೊಂಡ್ವಿ. ಗರ್ಲ್ಸ್ ನಾವೇನು ಬಂದಿದ್ವಿ ಎಲ್ಲರೂ ಅಮ್ಮಗೆ ಒಂದೊಂದು ಬ್ಯಾಗ್ಸು ಅಂತ, ಲೈಕ್ ಅಮ್ಮ ಯೂಸ್ ಮಾಡೋ ಥರ ಬ್ಯಾಗ್ ಇರ್ಬೋದು ಅಥವಾ ನಮಗೆ ಯಾವ್ದು ಕನ್ವೀನಿಯೆಂಟು ಆ ಥರ ಎಲ್ಲ ತೊಗೊಂಡ್ವಿ. ಚೆನ್ನಾಗಿತ್ತು ನೋಡೋದಕ್ಕೆ. ಒಂಥರ ಡಿಫ್ರೆಂಟಾಗಿರೋ ಅಂಥ ಐಟಮ್ಸ್ ಎಲ್ಲ ನೋಡಿದ್ವಿ. ದೆನ್ ನಾವು ರೂಮ್ಗೆ ಫುಡ್ಡನ್ನು ತೊಗೊಂಬಂದು ಸಖತ್ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಟಿಲ್ 12:30, 1 o'clock ತನಕ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಆಚೆ ತಿನ್ನೋದು ಬೇಡ ಅಂತ ರೂಮಲ್ಲೇ ಎಲ್ಲ ತಿಂದ್ವಿ. ದೆನ್ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಅಗೇನ್ ನಾವು ಹೊರಟ್ವಿ. ನಾವು ಎದ್ದಾಗ ಯಾವ ಲೆವೆಲ್ ಬಿಸಿಲಿತ್ತು ಅಂದರೆ ತುಂಬ ಬಿಸಿಲಿತ್ತು. ನಾನು ನೆಕ್ಸ್ಟ್ ಲೈಕ್ ಪಾರ್ಟ್ 2 ವ್ಲಾಗಲ್ಲಿ ಹೇಳ್ದಂಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇರೋದ್ರಿಂದ ಬ್ರೇಕ್ಫಾಸ್ಟ್ನೇ ನಾವು ರೂಮಲ್ಲೇ ಮಾಡಿಕೊಂಡು ಹೊರಟ್ವಿ ಎಲ್ಲರೂ ಫ್ರೆಶ್ ಅಪ್ ಆಗಿ. ಸೊ ನಾವು ಹೋಗ್ತಾ ಆನ್ ದ ವೇ ನಾವು ಫೌಂಟೇನ್ಸ್ ಅಂತ ಲೈಕ್ ಒಂದು ಜಾಗನ ಸರ್ಚ್ ಮಾಡಿದ್ವಿ. ಅಲ್ಲಿ ಹೋಗಿ ಫೋಟೋಸ್ ಎಲ್ಲ ತಗೊಂಡು ದೆನ್ ಇದು ಒಂದು ಏನೋ ಲೈಕ್ ಚರ್ಚ್ ಥರ ಏನೋ ಕ್ರಿಶ್ಚಿಯನ್ಸ್ ಏನೋ ಅಂತ ಆಚೆ ಕಡೆಯಿಂದೇನೋ ಲಾಕ್ ಹಾಕಿತ್ತು. ಅಲ್ಲೂ ಫೋಟೋಸ್ ಎಲ್ಲ ತೊಗೊಂಡು ಇದೊಂದು ಬೀಚಿಗೆ ಬಂದ್ವಿ. ವ್ಯಾಗಟರ್ ಬೀಚ್, ಇದು ಲಾಸ್ಟ್ ಫೈನಲ್ ಬೀಚ್ ನಾವು ಬಂದಿದ್ದು. ಇಲ್ಲಿ ಬಂದು ಕಂಪ್ಲೀಟ್ ಅಂದರೆ ಎಲ್ಲೂ ಆಟಾಡೋಕ್ಕೆ ಬಿಡೋಲ್ಲ, ಆ್ಯಕ್ಟಿವಿಟೀಸ್ ಇಲ್ಲ. ನಾವು ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂತೆಲ್ಲ ರೀಲ್ಸ್ ಎಲ್ಲ ಮಾಡಿಕೊಂಡು, ಬಟ್ ನೀವು ನೋಡ್ತಾ ಇರ್ಬೋದು ಆ ರೀಲ್ಸ್ ಮಾಡೋಕ್ಕೆ ಹೋಗಿ ನಾವು ಕಿತ್ಲಾಡ್ಕೊಂಡು ಹೊಡೆದಾಡ್ಕೊಂಡು ಆಟ ಆಡ್ಕೊಂಡು ಮಜಾ ಮಾಡ್ತಾಯಿದ್ವಿ. ಏನಂತೀರ? ಫುಡ್ ಹೇಗಿದೆ? ನನಗಂತೂ ಹಂಗೆ ಮಿಂಚು ನೀನು ಫುಡ್ ಹೇಗಿದೆ? ಅದಕ್ಕೆ ಕಾಯಿ ಮಾಡಿ ನೋಡಿ ಹೆಂಗೆ ಇಕ್ಕಿದೆಯಲ್ಲ. ಸಾರಿ, ಎಕ್ಸ್ಕ್ಯೂಸ್ ಮೀ, ಇದು ನಾನು ಒಬ್ಳದೇ ಅಲ್ಲ, ಎಲ್ಲಾರ್ದು ಬಂದು. ಏನಿಲ್ಲ ಅದು ಒಬ್ಳದೇ. ಇದು ಮಿಂಚುನು ಪರವಾಗಿಲ್ಲ ಅಂತ ಇನ್ನೊಂದು ಗೋವಾಗೆ ಬಂದಾಗ ಟ್ರೈ ಮಾಡಿ, ಚೆನ್ನಾಗಿದೆ ಚಟ್ನಿ. ವಾಟ್ಸಪ್ ತಗೊಂಡೋಗು. ಎಲ್ಲ ಚಿಕನ್ ಲಾಲಿಪಾಪ್ಗೆ ಅದು ಕೊಡ್ತಾರೆ, ಈ ಸ್ಪೆಷಲಿ ಈ ಹೋಟ್ಲಿಗೆ ಬನ್ನಿ. ಯಾವ್ದಾರ ತೋರ್ಸೋಣ ಹೋಟ್ಲ್ ಯಾವ್ದಲ್ಲ ಗೊತ್ತಿಲ್ಲ, ಇದು ಅಭಿಣ ಗೊತ್ತು. ಅಭಿಣ ಫೇವ್ರೇಟ್ ಹೋಟ್ಲ್ ಅಂತ. ಆಶಾಕ ಹೆವಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಮಾತ್ರ. ಮಾಡಿ ನಿಮ್ದು ಬ್ಯಾಟಿಂಗ್ ಆಯ್ತಾ? ಒಂದು ಬಾಟ್ಲ್ ಐತೆ, ಇನ್ನೊಂದು ಬಾಟ್ಲ್ ಐತೆ. ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಆಯ್ತು. ನಂಗೆ ಏನೋ ಹೊಟ್ಟೆನ ಒಂದು ಎಪ್ಪನೇ ಕಾರಣ. ಏನೇನು ತಿಂದು ಹೇಳು? ಪ್ಲೇಟಲ್ಲಿ ಇಷ್ಟೆಲ್ಲ ಖಾಲಿ ಮಾಡಿದ್ದೀನಿ. ಅದೇನೇನು ತಿಂದು ಹೇಳು? ಫಿಶು, ಫಿಶು. ನೀನು ತೆಜು ನೀನು ಲೋಟೆಲ್ಲ ಖಾಲಿ ಮಾಡಿದ್ಯಾ? ಇದೆಲ್ಲ ತೇಜು ಖಾಲಿ ಮಾಡಿದ್ದಾನೆ. ನಾವು ಊಟ ಮುಗಿಸ್ಕೊಂಡು ರೂಮಿಗೆ ಬಂದುಬಿಟ್ವಿ. ಯಾಕಂದರೆ ಮಳೆ ಬರ್ತಿತ್ತು, ಮಾರ್ನಿಂಗ್ ಬಿಸಿಲು ಮತ್ತು ಅಗೇನ್ ಮಳೆ. ವೆದರ್ ಅಂತೂ ತುಂಬಾ ಆಟ ಆಡ್ತು ನಮ್ಮ ಜೊತೆ. ಆ್ಯಂಡ್ ದೆನ್ ರೂಮಿಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಶಾಪಿಂಗ್ ಹೋಗಿದ್ವಿ. ಒಂದು ಸ್ವಲ್ಪ ಇನ್ನೂ ಅದು ಇದು ತೊಗೋಬೇಕು ಬ್ಯಾಲೆನ್ಸ್ ಇತ್ತು ಅಂದ್ಬಿಟ್ಟು ಮಕ್ಳಿಗೆಲ್ಲ
ಹೋಗಿ ತೊಗೊಂಡು ವಾಪಸ್ ಬಂದು ಆಲ್ರೆಡಿ ನಾವು ಪ್ಯಾಕ್ ಮಾಡಿಬಿಟ್ಟು ಒಂದೇ ರೂಮಲ್ಲಿ ಇಟ್ಟಿದ್ವಿ ಎಲ್ಲ ಲಗೇಜು. ನಾವು 4 ರೂಮ್ ಮಾಡಿದ್ದು, ಬಟ್ ಲಾಸ್ಟ್ ಡೇ 1 ರೂಮಲ್ಲಿ ಇಟ್ಟು ಎಲ್ಲ ತೊಗೊಂಡು ಹೊರಟು. ಗೋವಾ ಹೇಗಿತ್ತು? ಒಂಥರ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿರ್ಲಿಲ್ಲ. ಯಾಕಂದ್ರೆ ಮಳೆ ಸಿಕ್ಕಾಬಿಟ್ಟೆ, ಬಿಸಿಲು ಯಪ್ಪ ಸಾಕಾಯ್ತು. ನಮಗೆ 1.5 ಡೇ ಕಂಪ್ಲೀಟ್ ಮಳೆ ಸಿಕ್ತು, 1.5 ಡೇ ಮತ್ತೀಗ ಬಿಸಿಲು ಸಿಕ್ತು. ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ, ಬಟ್ ಒಂಥರ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿಲ್ಲ. ಇವಳೇ ಒಂದು ಡ್ರೀಮ್ ಇದ್ದಿದ್ದು ಕೆನಡಾಯಿಂದ ಬಂದಮೇಲೆ ಗೋವಾಗೆ ಹೋಗಲೇಬೇಕು ಅಂತ. ಬೇರೆ ಪ್ಲೇಸ್ ಯಾವುದು ಸೆಲೆಕ್ಟ್ ಮಾಡಿಲ್ಲ ಅವಳು, ಗೋವಾನೇ ಸೆಲೆಕ್ಟ್ ಮಾಡಿದ್ದು. ಸೊ ಗೋವಾ ಮುಗಿಸ್ಕೊಂಡು ಲಗೇಜ್ ಎಲ್ಲ ಎತ್ಕೊಂಡು ಹೊರಟಿದ್ದೀವಿ. ಮುಗೀತಾ ಟ್ರಿಪ್ಪು. ನೆಕ್ಸ್ಟ್ ಟ್ರಿಪ್ಪು ಇನ್ನು ಕರೆಕ್ಟಾಗಿದೆ 1 ಮಂತ್ಗೆ ಅವಳು ಕೆನಡಾಲ್ಲಿ ಇರ್ತಾಳೆ ಆಲ್ರೆಡಿ ಹೋಗಿ ಮತ್ತೆ ಅಲ್ಲಿ ಜಗ್ಲಾಗಲ್ಲಿ ಇರ್ತಾಳೆ. ಸೊ ಹಾಕು ಅಷ್ಟೇ ಅಪ್ಡೇಟು. ನಾವು ಇವಾಗ ಹೋಗಿ ಏನಾದ್ರು ಊಟ ಎಲ್ಲ ಪಾರ್ಸಲ್ ಮಾಡಿಸ್ಕೊಂಡು, ನಮಗೆ 6:30ಗೆ ಇದೆ ಬಸ್ಸು. ಆ ಬಸ್ಸಲ್ಲಿ ಏನಾದ್ರು ತಿನ್ಕೊಳ್ಳೋದು, ಆಮೇಲೆ ನಿಲ್ಸಿದ್ರೆ ಏನಾದ್ರು ತಿನ್ನೋದು ಅಂತ ಪಾರ್ಸಲ್ ತೊಗೊಂಡ್ಬಿಡೋಣ ಸೇಫ್ಟಿಗೆ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಮಾರ್ನಿಂಗ್ 6:30 ರೀಚ್ ಆಗ್ತೀವಿ. 12 hours ಜರ್ನಿ. ಹಂಗಂದ್ರೆ ಝೂಮ್ ಮಾಡಿ ತೆಗಿತೀನಿ ನಾನು. ಸುತ್ತಾಕ್ಬಿಟ್ಟಿದ್ದೀನಿ. ಸಾಕು ಹೇಳೋ ಏನೋ ಹೇಳ್ತಾ ಇದ್ರಲ್ಲ ನೀವೆಲ್ಲ. ವಿಡಿಯೋ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಗೋವಾ ಟ್ರಿಪ್ ಅಂತ? ಸಾಕಾಗಿತ್ತು. ಆಗಿರೋದು ಚೆನ್ನಾಯ್ತಾ? ಹೇಗಿತ್ತು ಸಂಜು? ಸಾಕಾಗಿತ್ತು. ಹೇಗಿತ್ತು ಮಿಂಚು? ಕೆಲಸ ಕೇಳಂಗಿಲ್ಲ. ಮೋಕ್ ಹೇಗಿತ್ತು ಗೋವಾ ಟ್ರಿಪ್ಪು? ಮೋಕ್ ಹೇಗಿತ್ತು? ಅವನು ಇನ್ನ ಇಲ್ಲೇ ಇರೋಣ ಅಂತ. ಆಶಾ ಹೇಗಿತ್ತು ಗೋವಾ ಬ್ಯಾಗ್ಸ್ ನೋಡಿ ಎಲ್ಲಿಟ್ಟಿದ್ದಾರೆ? ಅದೇ ನಮ್ಮ ಬ್ಯಾಗಲ್ಲ ಅಲ್ಲಿ ಪಾಡಿಗಲ್ಲಿದೆ. ನಾವು ಗೋವಾ ಟ್ರಿಪ್. ತೇಜು ಗೋವಾ ಟ್ರಿಪ್ ಹೇಗಿತ್ತು? ಮಾತಾಡ್, ಪರವಾಗಿಲ್ಲ ವಾಯ್ಸ್ಗೆ. ಆಮೇಲೆ ಯಾರು ಕಮೆಂಟ್ ಹಾಕ್ತಾರೆ, ಯಾಕೆ ನಿಮ್ ತಮ್ಮ ಮಾತಾಡೋದು? ಅವನು ಹೊಡೆದು ಇಷ್ಟಾಗ್ಲ ಗಾಯ ಮಾಡಿದ್ದಾನೆ. ಪೊಲೀಸ್ ಕಂಪ್ಲೇಂಟ್ ಇಲ್ಲಿಂದ ಹೋದ್ಮೇಲೆ ಕೊಡ್ತೀನಿ. ಗಗನ ಅನಂತ ಹೇಗಿತ್ತು? ಪೀಸ್ ಅಲ್ಲ, ಈ ಪೀಸ್ ಆಗಿತ್ತ ಗೋವಾ ಟ್ರಿಪ್? ಬೇರೆ ಮಾತಾಡು. ಬರೀ ನೈಟೇ ಮಾತಾಡೋದು ನಮ್ಮ ಗಗನ ಹೇಗಿತ್ತು? ಹುಡುಕ್ತಾ ಇದ್ದೀನಿ. ಚೆನ್ನಾಗಿತ್ತು, ಸುಸ್ತಾಯ್ತು. ಮಲ್ಕೊಂಡ್ರೆ ಸಾಕು. ನೋಡಿ ನಾಳೆ ಬೆಳಗ್ಗೆ ಮಾರ್ನಿಂಗ್ ಕೆಲ್ಸಕ್ಕೆ ಹೋಗ್ಬೇಕು. ನಿದ್ದೆ ಮಾಡ್ತಾವಳೆ ಮಿಂಚು ಅಂತೂ. ನೋಡಿ ಎಲ್ಲ ಎಷ್ಟು ಪಾಪ ಎಲ್ಲ ಎತ್ಕೊಂಡು ಕೆನಡಾಯಿಂದ ಬಂದಿದ್ದಾಳೆ. ಲೆಗೇಜ್ ಒರೆಸಿದೀವಿ, ಬಂದಿದ್ದಾಳೆ. ಹೇಗಿತ್ತು ಗೋವಾ ಟ್ರಿಪ್ಪು? ಯಾರು ಗೊತ್ತು, ಹೋದವ್ರು ಕೇಳಬೇಕು, ನಾನು ಕೇಳೋದ? ನೀನೆಲ್ಲಿ ಹೋಗಿದ್ದೆ? ನಾನು ಬೆಂಗಳೂರಲ್ಲಿ ಲಗೇಜ್ ಎತ್ಕೊಬರಕ್ ಬಂದ ನಮ್ದು. ಓಕೆ, ನಮ್ಮ ಅಣ್ಣ ಬಂದೇ ಇಲ್ಲ. ನೀವು ಜಾಸ್ತಿ ವಿಡಿಯೋಸ್ ಎಲ್ಲ ನಮ್ಮ ಅಣ್ಣ ನೋಡೇ ಇರಲ್ಲ. ಅವನು ಎಲ್ಲೂ ಬರ್ತಾನೆ ಇರಲಿಲ್ಲ. ಅವನು ಗೋವಾ ಅಂತಾರ ತವ್ರ ಮನೆ. ಎಲ್ಲ ಬರ್ತಿದ್ದಾರೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.